ಇಷ್ಟವಿಲ್ಲದಿದ್ದರೂ ಅಪ್ಪನ ಗೆಳೆಯನ ಮಗನ ಜೊತೆ ಮದುವೆ ಆಯಿತು. ಮದುವೆ ಆದ ದಿನವೇ ತಿಳಿಯಿತು ಅವನು ಹುಡುಗನಲ್ಲ ಅಂತ. ನನ್ನ ಜೊತೆ ದೈಹಿಕ ಸಂಬಂಧ ಮಾಡಲು ಒಪ್ಪಿಲ್ಲ. ಇದರಿಂದ ತುಂಬ ಬೇಸರದಿಂದ ಇದ್ದ ನಾನು ನನ್ನ ವಿದ್ಯಾಭ್ಯಾಸವನ್ನು ಮುಂದುವರಿಸಲು ಆರಂಭಿಸಿದೆ. ಕೇವಲ ಸಮಾಜದ ದೃಷ್ಟಿಯಿಂದ ಮಾತ್ರ ನಾನು ಅತ್ತೆಯ ಮನೆಯಲ್ಲಿದ್ದೆ. ಆದರೆ 6 ತಿಂಗಳ ನಂತರ ಒಂದು ದಿನ ನಿರಂತರವಾಗಿ ವಾಂತಿ ಮಾಡಿಕೊಳ್ಳುತ್ತಿದ್ದೇನೆ. ನಾನು 4 ತಿಂಗಳ ಗರ್ಭಿಣಿ ಅಂತ. ಅದು ಹೇಗೆ ಸಾಧ್ಯ? ನನ್ನ ಗಂಡೇ ಅಲ್ಲ ಅಂದಾಗ ಡಾಕ್ಟರ್ ಹೇಳಿದ ಮಾತನ್ನು ಕೇಳಿ ಬೆಚ್ಚಿದೆ. ಅಂದರೆ ನನ್ನ ಗಂಡನ ಅಪ್ಪ ನನ್ನ ಜೊತೆ ಮಾಡಬಾರದ ಕೆಲಸ ಮಾಡಿರುವುದರಿಂದ ನಾನು ಪ್ರೆಗ್ನೆಂಟ್ ಆಗಿದ್ದೇನೆ. ಈ ವಿಷಯ ಸಮಾಜಕ್ಕೆ ಹೇಗೆ ಹೇಳಲಿ? ಮುಂದೆ ನನ್ನ ಹೆಸರು ಸಂಗೀತ. ಅಪ್ಪ ಅಮ್ಮನ ಮುದ್ದಿನ ಮಗಳು. ನನ್ನನ್ನು ತುಂಬ ಚೆನ್ನಾಗಿ ಸಾಕಿದ್ದರು. ಅದಕ್ಕೆ ಬಹಳ ಬೇಗ ಮದುವೆ ಮಾಡಿಲ್ಲ. ನನ್ನನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದರು. ಅಮ್ಮನ ಆರೋಗ್ಯ ಸಮಸ್ಯೆಯಿಂದ ಮನೆ ಕೆಲಸವನ್ನು ನಾನೇ ಮಾಡಿಕೊಳ್ಳಬೇಕಿತ್ತು. ನಾನು ತುಂಬ ಖುಷಿಯಾಗಿ ಮಾಡಿಕೊಳ್ಳುತ್ತಿದ್ದೆ. ದಿನಗಳು ಕಳೆದಂತೆ ನನ್ನ ವಿದ್ಯಾಭ್ಯಾಸ ಮುಗಿದಂತೆ ನನಗೂ ಕೂಡ ಒಬ್ಬ ಬಾಯ್ ಫ್ರೆಂಡ್ ಬೇಕು ಅಂತ ಅನಿಸಿತು. ಅಪ್ಪ ಹೇಳಿದ್ದಾರೆ, 26 ವರ್ಷವಾಗುವವರೆಗೂ ನಿನಗೆ ಮದುವೆ ಮಾಡುವುದಿಲ್ಲ. ನನ್ನ ಗೆಳೆಯನ ಮಗ ಇದ್ದಾನೆ, ಅವನು ಜೊತೆ ನಿನ್ನ ಮದುವೆ ಮಾಡುವುದು. ಹೊರಗಡೆ ಯಾರನ್ನೂ ಕೂಡ ಪ್ರೀತಿ ಮಾಡಬೇಡ ಅಂತ ಹೇಳಿದ್ದರು. ಅಪ್ಪನ ಸೆಲೆಕ್ಷನ್ ತುಂಬ ಚೆನ್ನಾಗಿರುತ್ತದೆ ಅಂತ ನಾನು ಕೂಡ ಹಾಗೆ ಇದ್ದೆ. ಕೆಲಸ ಸಿಕ್ಕಿತು. ನನ್ನ ಡಿಗ್ರಿ ಮುಗಿದ ಮೇಲೆ ಕೆಲಸಕ್ಕೆ ಹೋಗುವ ಮನಸ್ಸಿರಲಿಲ್ಲ. ಮನೆಯಲ್ಲಿ ಅಮ್ಮನನ್ನು ಚೆನ್ನಾಗಿ ನೋಡಿಕೊಳ್ಳಬೇಕು. ಮದುವೆಯಾಗಿ ಗಂಡನ ಮನೆಗೆ ಹೋಗುವವರೆಗೂ. ಗಂಡನ ಮನೆಗೆ ಹೋದ ಮೇಲೆ ನೋಡೋಣ. ದುಡ್ಡು ಕಾಸಿನ ತೊಂದರೆ ಇಲ್ಲ ಅಂತ ನಾನು ಯೋಚಿಸುತ್ತಿದ್ದೆ. ಆದರೆ ಒಂದೇ ಒಂದು ಸಲ ಅಪ್ಲೈ ಮಾಡಿದ ತಕ್ಷಣ ಕೆಲಸ ಸಿಕ್ಕಿತು. ನನಗೆ ತುಂಬ ಖುಷಿಯಾಯಿತು. ನಾನು ತುಂಬ ಅದೃಷ್ಟ ಮಾಡಿದ್ದೇನೆ ಅಂತ. ಅಮ್ಮ ನನ್ನನ್ನು ಗಟ್ಟಿಯಾಗಿ ತಬ್ಬಿಕೊಂಡಳು. ಏಕೆಂದರೆ ಅವಳಿಗೂ ಕೂಡ ಅವಳು ಚಿಕ್ಕವಳಾಗಿದ್ದಾಗ ಚೆನ್ನಾಗಿ ಓದಿ ಟೀಚರ್ ಆಗಬೇಕು ಅನ್ನುವ ಆಸೆ ಇದ್ದಂತೆ. ಆದರೆ ತುಂಬ ಸಂಪ್ರದಾಯ ಕುಟುಂಬವಾಗಿದ್ದರಿಂದ ಆ ರೀತಿ ಮಾಡಿಲ್ಲ. ಅಪ್ಪ ನನ್ನ ವಿಷಯದಲ್ಲಿ ತುಂಬ ಒಳ್ಳೆಯವರು, ಬೇರೆಯವರ ವಿಷಯದಲ್ಲಿ ಮಾತ್ರ ತುಂಬ ಒಳ್ಳೆಯವರು. ಆದರೆ ಅಮ್ಮನ ವಿಷಯದಲ್ಲಿ ತುಂಬ ಸ್ಟ್ರಿಕ್ಟ್. ಇದು ಮಾಡಬೇಕು, ಇಷ್ಟು ಮಾಡಬೇಕು ಅಂತ ಹೇಳಿದ ಮೇಲೆ ಅಮ್ಮ ಅಷ್ಟನ್ನೇ ಮಾಡಬೇಕು. ಸ್ವಲ್ಪ ಆಚೆ ಈಚೆ ಆದರೆ ಅಮ್ಮನ ಮೇಲೆ ತುಂಬ ಕೋಪ ಮಾಡಿಕೊಳ್ಳುತ್ತಾರೆ. ಅಮ್ಮ ಇವನ್ನೆಲ್ಲ ಸಹಿಸಿ ಮಾನಸಿಕವಾಗಿ ತುಂಬ ಕುಗ್ಗಿ ಹೋಗಿದ್ದಳು. ಅದರ ಜೊತೆಗೆ ಅತ್ತೆಯಂದಿರು, ಅಜ್ಜಿ, ತಾತ ಇವರೆಲ್ಲ ಸೇರಿಕೊಂಡು ಹುರಿಯುವ ಬೆಂಕಿಗೆ ತುಪ್ಪ ಸುರಿದಂತೆ ಅಪ್ಪನ ಕೋಪ ಅಮ್ಮನ ಮೇಲೆ ಜಾಸ್ತಿ ಆಗುವಂತೆ ಮಾಡುತ್ತಿದ್ದರು. ಇನ್ನು ಚಾಡಿ ಹೇಳಿ ಚಿಕ್ಕ ವಿಷಯವನ್ನು ದೊಡ್ಡ ವಿಷಯ ಮಾಡುತ್ತಿದ್ದರು. ಈ ಬೇಸರದಿಂದ ದಿನದಿಂದ ದಿನಕ್ಕೆ ಅಮ್ಮನ ಆರೋಗ್ಯ ಕುಗ್ಗುತ್ತಾ ಹೋಯಿತು. ಕೊನೆಗೆ ಪೇಷಂಟ್ ಆದಳು. ಈಗಲೂ ಕೂಡ ಅಪ್ಪ ಅಮ್ಮ ಒಬ್ಬರ ಜೊತೆ ಒಬ್ಬರು ಸರಿಯಾಗಿ ಮಾತನಾಡುವುದಿಲ್ಲ. ಅಮ್ಮನ ಹೆಸರಿನಲ್ಲಿ ತುಂಬ ಆಸ್ತಿ ಇದೆ, ಅದನ್ನೆಲ್ಲ ಬರೆದುಕೊಡು ಅಂತ ಅತ್ತೆ ಬಲವಂತ ಮಾಡುತ್ತಿದ್ದಾಳೆ. ಅಮ್ಮ ಒಪ್ಪದೆ ಹೋದಾಗ ಇವರು ಈ ರೀತಿ ಟಾರ್ಚರ್ ಮಾಡುತ್ತಿದ್ದಾರೆ. ಇದೆಲ್ಲವನ್ನು ಅರಿತ ನಾನು ಅಪ್ಪನಿಗೆ ಹೇಳಲು ಪ್ರಯತ್ನಿಸಿದೆ. ಆದರೆ ಅಪ್ಪನಿಗೆ ನನ್ನ ಮಾತುಗಳು ಅರ್ಥವಾಗಲಿಲ್ಲ. ಕೊನೆಗೆ ನಾನು ಹಿಂದೆ ಸರಿದು ಅಮ್ಮನ ಆರೈಕೆ ಮಾಡುತ್ತಿದ್ದೇನೆ. ನಾನು ಇಲ್ಲಿ ಇರುವವರೆಗೂ ಸರಿ. ಅಕಸ್ಮಾತ್ ಮದುವೆ ಆಗಿ ಹೋದರೆ ಅಮ್ಮನ ಊರಿನಲ್ಲಿ ತುಂಬ ಜನ ಹೆಂಗಸರುಗಳು ಇದ್ದಾರೆ. ಯಾರನ್ನಾದರೂ ಕರೆದುಕೊಂಡು ಬಂದು ಇಲ್ಲಿ ಅಮ್ಮನನ್ನು ನೋಡಿಕೊಳ್ಳಲು ಬಿಡಬೇಕು ಅಥವಾ ಮನೆ ಹಳೆಯನನ್ನು ಮದುವೆ ಆಗಬೇಕು ಅಂತ ಯೋಚಿಸುತ್ತಿದ್ದೆ. ಇದೇ ಸಂದರ್ಭದಲ್ಲಿ ನನಗೆ ಕಾರ್ತಿಕ್ ಪರಿಚಯವಾದ. ಕಾರ್ತಿಕ್ ನನ್ನ ಬಾಸ್ನ ಅಣ್ಣನ ಮಗ. ಅವನು ಒಮ್ಮೊಮ್ಮೆ ಬರುತ್ತಿದ್ದ ಆಫೀಸ್ನ ಕೆಲಸಗಳನ್ನು ನೋಡಿಕೊಳ್ಳಲು. ಬಾಸ್ ವಿದೇಶಕ್ಕೆ ಹೋಗಿದ್ದಾಗ ಅವನಂತ ಹ್ಯಾಂಡ್ಸಮ್ ಆಗಿರುವ, ತುಂಬ ಅಟ್ರಾಕ್ಟಿವ್ ಆಗಿರುವ ಹುಡುಗನನ್ನು ನಾನು ಇಲ್ಲಿಯವರೆಗೂ ನೋಡಿಲ್ಲ. ಅವನನ್ನು ನಾನು ಮೆತ್ತಗೆ ಪ್ರೀತಿಸಲು ಶುರು ಮಾಡಿದೆ. ನನಗೆ ಗೊತ್ತು ಈ ಸಂದರ್ಭ ಎಂದೂ ಕೂಡ ಆಗುವುದಿಲ್ಲ ಅಂತ. ಆದರೆ ಅವನು ನಾನು ಪ್ರೀತಿ ಮಾಡುವುದನ್ನು ತಡೆಯಲು ಸಾಧ್ಯವೇ ಇರಲಿಲ್ಲ. ಒಮ್ಮೊಮ್ಮೆ ನಾನು ದೂರದ ಬೆಟ್ಟಕ್ಕೆ ಆಸೆ ಪಡುತ್ತಿದ್ದೇನೆ ಅಂತ ಅನಿಸುತ್ತಿತ್ತು. ಪ್ರತಿಯೊಬ್ಬರೂ ಕೂಡ ಏನೇ ಬೇಕಾದರೂ ನನ್ನ ಬಳಿಗೆ ಬರುತ್ತಿದ್ದರು. ಆಫೀಸ್ನಲ್ಲಿ ಪ್ರತಿ ಕೆಲಸವನ್ನು ನಾನು ಅಚ್ಚುಕಟ್ಟಾಗಿ ಮಾಡುತ್ತೇನೆ. ಕಾರ್ತಿಕ್ ಕೂಡ ಪ್ರತಿ ಪ್ರಾಜೆಕ್ಟ್ನ ವಿಷಯವನ್ನು ಡಿಸ್ಕಸ್ ಮಾಡಲು ನನ್ನ ಜೊತೆ ಬರುತ್ತಿದ್ದರು. ಆಗ ನಾನು ತುಂಬ ಎಂಜಾಯ್ ಮಾಡುತ್ತಿದ್ದೆ. ಇಂದು ಮಿಸ್ ಆಗಿ ಕಾರ್ತಿಕ್ನ ಕೈ ನನ್ನ ಕೈಗೆ ಟಚ್ ಆಯಿತು. ಅಷ್ಟೇ, ನನಗೆ ಸ್ವರ್ಗ ಸುಖ.
ಇಂತಹ ಸುಖವನ್ನು ಎಂದು ಅನುಭವಿಸಿರಲಿಲ್ಲ. ದಿನಗಳು ಕಳೆದಂತೆ ಕಾರ್ತಿಕ್ ಕೂಡ ನನ್ನ ಮೇಲೆ ಪ್ರೀತಿ ಶುರುವಾಯಿತು. ಇಬ್ಬರೂ ಕೂಡ ಒಬ್ಬರನ್ನೊಬ್ಬರು ತುಂಬ ಪ್ರೀತಿ ಮಾಡುತ್ತಿದ್ದೆವು. ಕ್ಲಬ್ಗಳು, ಪಾರ್ಟಿ, ಪಾರ್ಕ್ಗಳು ಇವುಗಳನ್ನು ಸುತ್ತುತ್ತಿದ್ದೆವು. ತುಂಬ ಲೇಟೇನೂ ಆಗಲಿಲ್ಲ ಅಪ್ಪನಿಗೆ ಈ ವಿಷಯ ತಿಳಿಯಲು. ಆದರೆ ಅಪ್ಪ ಈ ಸಂಬಂಧವನ್ನು ಒಪ್ಪಿಕೊಳ್ಳಲು ರೆಡಿ ಇರಲಿಲ್ಲ. ಏಕೆಂದರೆ ಅವರ ಗೆಳೆಯನ ಮಗ, ನಾನು ನಿಮ್ಮ ಗೆಳೆಯನ ಮಗನನ್ನು ಸರಿಯಾಗಿ ನೋಡಿಲ್ಲ, ನನಗೆ ಅವನು ಬೇಡ, ನನಗೆ ಕಾರ್ತಿಕ್ ಬೇಕು ಅಂತ ಹಗಲು ರಾತ್ರಿ ಅಳುತ್ತಿದ್ದೆ. ಆದರೆ ಅಪ್ಪ, ಇಲ್ಲ, ನೀನೇನಾದರೂ ಕಾರ್ತಿಕ್ನನ್ನು ಮದುವೆ ಆದರೆ ನಿನ್ನ ಅಮ್ಮನಿಗೂ ನಿನಗೂ ಸಂಬಂಧವಿರುವುದಿಲ್ಲ. ನಮ್ಮ ಪಾಲಿಗೆ ನೀನು ಸತ್ತು ಹೋಗಿರುತ್ತೀಯ. ಯೋಚಿಸು. ನೆನ್ನೆ ಮೊನ್ನೆ ಬಂದ ಹುಡುಗ ಬೇಕಾ? ಚಿಕ್ಕಂದಿನಿಂದ ನಿನಗೆ ಜನ್ಮ ಕೊಟ್ಟು ನಿನ್ನನ್ನು ಪ್ರೀತಿಯಿಂದ ಸಾಕಿದ ಅಪ್ಪ ಅಮ್ಮ ಬೇಕಾ ಅಂತ ಹೇಳಿ ಹೊರಟು ಹೋದರು. ನಾನು ಪಾರ್ಕ್ನಲ್ಲಿ ರಾತ್ರಿ ಪೂರ್ತಿ ಅಳುತ್ತಿದ್ದೆ. ಮನೆಗೆ ಹೋಗಲು ಇಷ್ಟವಿಲ್ಲ ಇತ್ತ ಕಾರ್ತಿಕ್ನ ಬಳಿ ಹೋಗಲು ಕೂಡ ಇಷ್ಟವಿಲ್ಲ. ಮನೆಯ ಗಲಾಟೆ ಹಿಂಸೆಯಿಂದ ಸಾಕಾಗಿ ಒಂದು ನಿಜವಾದ ಪ್ರೀತಿಯನ್ನು ಹೊರಗಡೆ ಹುಡುಕುತ್ತಿದ್ದೆ. ಅದು ಕಾರ್ತಿಕ್ ಬಳಿ ಸಿಕ್ಕಿತು. ಅವನು ತುಂಬ ಶ್ರೀಮಂತ, ನನ್ನನ್ನು ತುಂಬ ಪ್ರೀತಿ ಮಾಡುತ್ತಾನೆ. ಮದುವೆಯಾದ ಮೇಲೆ ಅಪ್ಪ ಅಮ್ಮ ನಮ್ಮ ಜೊತೆ ಇರಲು ಕಾರ್ತಿಕ್ ಒಪ್ಪಿದ. ನಾನು ಹೇಗೆ ಹೇಳಿದರೆ ಹಾಗೆ ಕೇಳುತ್ತಿದ್ದ. ಅಷ್ಟು ಶ್ರೀಮಂತರ ಮಗ. ಆದರೆ ಇಲ್ಲಿಯವರೆಗೂ ನನ್ನ ಜೊತೆ ಯಾವುದೇ ರೀತಿಯ ದೈಹಿಕ ಸಂಬಂಧವನ್ನು ಅವನು ಹೊಂದಿಲ್ಲ. ಕೇವಲ ನನಗೆ ಮುತ್ತು ಕೊಡುವುದು, ಕೈ ಹಿಡಿದುಕೊಳ್ಳುವುದು, ನನ್ನ ತೊಡೆಯ ಮೇಲೆ ಮಲಗುವುದು ಅಷ್ಟೇ. ಇಷ್ಟೊಂದು ಸಿಂಪಲ್ ಆಗಿ ಯಾರಾದರೂ ಇರಲು ಸಾಧ್ಯ ಇಲ್ಲ. ಒಂದು ಹುಡುಗಿ ಸಿಕ್ಕಿದರೆ ಅವಳನ್ನು ಹೇಗೆ ಬೇಕೋ ಹಾಗೆ ಬಳಸಿಕೊಳ್ಳುತ್ತಾರೆ. ಇಲ್ಲ, ನಾನು ಕಾರ್ತಿಕ್ ಮದುವೆ ಆಗುತ್ತೇನೆ. ಅಪ್ಪ ಏನು ಹೇಳಿದರೂ ಪರವಾಗಿಲ್ಲ. ಅಪ್ಪ ಒಂದೆರಡು ದಿನ ಕೋಪ ಮಾಡಿಕೊಂಡಿರುತ್ತಾರೆ, ನಂತರ ಸರಿ ಹೋಗುತ್ತಾರೆ ಅಂತ ನಾನು ಯೋಚಿಸುತ್ತಿದ್ದೆ. ಅಷ್ಟರಲ್ಲಿ ಕಾರ್ತಿಕ್ನಿಂದ ಮೆಸೇಜ್ ಬಂದಿತ್ತು. ಅವರು ಒಂದು ದೊಡ್ಡ ಪ್ರಾಜೆಕ್ಟ್ ಎಮರ್ಜೆನ್ಸಿ ಬಂದಿರುವುದರಿಂದ ಅಮೇರಿಕಕ್ಕೆ ಅರ್ಜೆಂಟಾಗಿ ಹೋಗಬೇಕು 1 ತಿಂಗಳು ಕಾಲ. ನೀನು ಏನೇ ವಿಷಯವಿದ್ದರೂ ನನಗೆ ಮೆಸೇಜ್ ಮಾಡು ಅಂತ ಹೇಳಿ ಹೊರಟು ಹೋದರು. ವಿಧಿ ಇಲ್ಲದೆ ನಾನು ಮನೆಗೆ ಹೋಗಬೇಕಾಗಿತ್ತು. ಮನೆಯಲ್ಲಿ ತುಂಬ ಗೋಳು. ಯಾವಾಗ ನನ್ನ ಪ್ರೀತಿಯ ವಿಷಯ ತಿಳಿಯಿತು ಅಂದಿನಿಂದ ಅಪ್ಪ ಅಮ್ಮನಿಗೆ ತುಂಬ ಕಾಟ ಕೊಡುತ್ತಾರೆ. ಅಮ್ಮ ಅಳುತ್ತಿರುವುದನ್ನು ನನ್ನ ಕೈಯಿಂದ ನೋಡಲು ಅಸಾಧ್ಯ. ಇಷ್ಟೊಂದು ಕಿರುಚಬೇಡ, ನೀನು ಕಿರುಚಿದರೆ ನನಗೆ ತುಂಬ ಬೇಸರವಾಗುತ್ತದೆ. ಚಿಕ್ಕಂದಿನಿಂದಲೇ ನಿನ್ನ ಮತ್ತು ಅವನ ಮದುವೆಯ ಮಾತುಕತೆ ಆಗಿ ಹೋಗಿದೆ. ಈಗ ನೀನು ಮದುವೆ ಆಗುವುದಿಲ್ಲವೆಂದರೆ ನಾನು ಏನು ಮಾಡಲಿ ಅಂತ ಅಪ್ಪ ಅಳುತ್ತಿದ್ದರು. ವಿಧಿ ಇಲ್ಲದೆ ಮದುವೆಗೆ ಒಪ್ಪಿಕೊಂಡೆ. ಈಗೆಲ್ಲ ಡೈವರ್ಸ್ ನಡೆಯುತ್ತದೆ. 1-2 ದಿನ ಮದುವೆ ಮಾಡಿಕೊಂಡು ಡೈವರ್ಸ್ ಕೊಟ್ಟರೆ ಆಯಿತು. ನನ್ನ ಪ್ರೀತಿ ಬೇಕು ಅಂದರೆ ನನಗೆ ನನ್ನ ಅಪ್ಪ ಅಮ್ಮ ಸಿಗುವುದಿಲ್ಲ. ಅದು ಅಸಾಧ್ಯ ಅನ್ನುವುದು ನನಗೂ ಕೂಡ ಗೊತ್ತು. ನನಗೆ ನನ್ನ ಪೇರೆಂಟ್ಸ್ ತುಂಬ ಇಷ್ಟ. ಅವರಿಲ್ಲದೆ ಬದುಕೇ ಇಲ್ಲ. ಈ ವೀಕ್ನೆಸ್ಸನ್ನು ತಿಳಿದು ಅಪ್ಪ ಇಷ್ಟೊಂದು ಆಟ ಆಡಿಸುತ್ತಿರುವುದು ಅಂತ ನಾನು ಯೋಚಿಸಿದೆ. ಸಡನ್ನಾಗಿ ನನ್ನ ದೇಹದಲ್ಲಿ ಒಂದು ಹೊಸ ಬದಲಾವಣೆ ಆಗುತ್ತಿದೆ. ಕಾರ್ತಿಕ್ ನನ್ನನ್ನು ಬಿಟ್ಟು ಇನ್ನೊಬ್ಬನನ್ನು ಮದುವೆ ಆಗುವುದು ನನ್ನ ದೇಹ ಒಪ್ಪುತ್ತಿಲ್ಲ. ಆದರೆ ನಾನೇನು ಮಾಡಲಿ? ಮದುವೆಯನ್ನು ತುಂಬ ಕಷ್ಟದಲ್ಲಿ ಆದೆ. ಮದುವೆ ಆದ ಮೇಲೆ ಬದುಕು ಹೇಗೆ ಸಾಧಿಸುತ್ತೇನೆ? ನನ್ನನ್ನು ನಾನು ಹೇಗೆ ಸಮರ್ಪಣೆ ಮಾಡಿಕೊಳ್ಳುತ್ತೇನೆ? ಅದು ತುಂಬ ಚಾಲೆಂಜಿಂಗ್ ಆಗಿರುವ ವಿಷಯ. ನನ್ನ ಬಲವಂತದಿಂದ ನನ್ನ ಅಮ್ಮನನ್ನು ಕೂಡ ನನ್ನ ಜೊತೆ ಕರೆದುಕೊಂಡು ಹೋದೆ. ಅಮ್ಮನ ಆರೈಕೆ ನನ್ನ ಜವಾಬ್ದಾರಿ. ವಿಪರ್ಯಾಸ ಅಂದರೆ ಅಲ್ಲಿಗೆ ಬಂದ 1-2 ದಿನಕ್ಕೆ ಅಮ್ಮನ ಆರೋಗ್ಯ ತುಂಬ ಚೆನ್ನಾಗಿ ಸುಧಾರಿಸುತ್ತಿದೆ. ಮೊದಲಿಗಿಂತ ಅಮ್ಮ ತುಂಬ ಚೆನ್ನಾಗಿ ಇದ್ದಾಳೆ. ಅವಳ ಕೆಲಸವನ್ನು ಅವಳು ತುಂಬ ಆರಾಮವಾಗಿ ಮಾಡಿಕೊಳ್ಳುತ್ತಾಳೆ. ಸಮಸ್ಯೆ ಶುರುವಾಗಿದ್ದು ಮೊದಲ ರಾತ್ರಿಯಿಂದಲೇ. ನನ್ನ ಗಂಡ ನನ್ನ ಜೊತೆ ಅಷ್ಟೊಂದು ಮಿಂಗಲ್ ಆಗುತ್ತಿರಲಿಲ್ಲ. ಯಾವಾಗಲೂ ಗೋಡೆಯನ್ನು ನೋಡಿಕೊಂಡು ಮಲಗುತ್ತಿದ್ದ. ಒಮ್ಮೊಮ್ಮೆ ಪ್ರೀತಿಯ ವಿಷಯ ಅವನಿಗೆ ಗೊತ್ತಾಗಿರಬಹುದು ಅಂತ ಅನಿಸುತ್ತಿತ್ತು. ಮಿಸ್ಸಾಗಿ ನನ್ನ ಕೈ ಅವನ ಬಾಡಿಗೆ ಟಚ್ ಆದರೆ ಅಂದು ದೊಡ್ಡ ಗಲಾಟೆ ಮಾಡುತ್ತಿದ್ದ, ರಂಪ ಮಾಡುತ್ತಿದ್ದ. ಎಲ್ಲರೂ ಹೆಂಡತಿ ಇದ್ದರೆ ಅವಳ ಜೊತೆ ಇರುತ್ತಾರೆ, ಅವಳ ಮೇಲೆ ಬಿದ್ದು ಆಸೆಯನ್ನು ತೀರಿಸಿಕೊಳ್ಳುತ್ತಾರೆ. ಆದರೆ ಇವನು ನನ್ನನ್ನು ದೂರ ತಳ್ಳುತ್ತಾನೆ. ನನಗೆ ಅದು ಅವಮಾನ ಅಂತ ತುಂಬ ಸಲ ಅನಿಸುತ್ತಿತ್ತು.
ಇಂದು ಕಬೋರ್ಡ್ ಕ್ಲೀನ್ ಮಾಡಬೇಕಾದಾಗ ನನ್ನ ಗಂಡನ ಕಬೋರ್ಡ್ನಲ್ಲಿ ಒಂದು ಡಾಕ್ಯುಮೆಂಟ್ ಸಿಕ್ಕಿತು. ಅದನ್ನು ನೋಡಿ ಬೆಚ್ಚಿದೆ. ನನ್ನ ಗಂಡನಲ್ಲಿ ಗಂಡನ ಅಂಶವಿಲ್ಲ. ಒಂದಲ್ಲ 5, 6 ಮೆಡಿಕಲ್ ರಿಪೋರ್ಟ್ಗಳಿದೆ. ಅಂದರೆ ನಂಬಿಕೆ ಇಲ್ಲದೆ ಪದೇ ಪದೇ ಪರೀಕ್ಷೆ ಮಾಡಿಸಿರುವುದು. ಅಂದರೆ ನನ್ನ ಗಂಡಸಲ್ಲ. ಅದಕ್ಕೆ ಈ ರೀತಿ ಹಾಡುತ್ತಿರುವುದು. ನನಗೆ ಖುಷಿಯಾಯಿತು. ಈ ನೆಪವನ್ನು ಹಿಡಿದುಕೊಂಡು ನಾನು ಡೈವರ್ಸ್ ತೆಗೆದುಕೊಳ್ಳಬಹುದು ಅಂತ ರಿಪೋರ್ಟ್ಗಳನ್ನೆಲ್ಲ ನಾನು ನನಗೆ ತಿಳಿದಿರುವ ಜಾಗದಲ್ಲಿ ತುಂಬ ಸೇಫ್ ಆಗಿ ಇಟ್ಟೆ. ಅದರಿಂದ ಫೋಟೋವನ್ನು ತೆಗೆದುಕೊಂಡು ನನ್ನ ಗೆಳತಿಗೆ ಮತ್ತು ನನ್ನ ಲಾಯರ್ಗೆ ಕಳಿಸಿದೆ. ಮದುವೆಯಾಗಿ 6 ತಿಂಗಳು ಕಳೆದಿದೆ. ಇನ್ನೂ ಕೂಡ ವಿಷಯವನ್ನು ಹೇಳಿ ಡೈವರ್ಸ್ ತೆಗೆದುಕೊಳ್ಳಬಹುದು. ಖುಷಿಯಾಗಿ ಇದ್ದೆ. ಅಮ್ಮನಿಗೂ ಈ ವಿಷಯ ಹೇಳೋಣ ಅಂದರೆ ಅಮ್ಮ ಹೇಗೆ ತಿಳಿದುಕೊಳ್ಳುತ್ತಾಳೆ ಅಂತ ಗೊತ್ತಿಲ್ಲ. ಆದರೆ ಅಪ್ಪನಿಗೆ ಸ್ವಲ್ಪ ಸಮಯ ಬೇಕು. ಆದ್ದರಿಂದ ನಾನು ನನ್ನ ಕೆಲಸಗಳನ್ನು ಮಾಡಲು ಶುರು ಮಾಡಿದೆ. ಡೈವರ್ಸ್ಗೆ ಏನೇನು ಬೇಕು ಎಲ್ಲವನ್ನು ಅಪ್ಲೈ ಮಾಡುತ್ತಿದ್ದೆ. ದುರದೃಷ್ಟವಶಾತ್ ಇಂದು ಬೆಳಗ್ಗೆಯಿಂದ ನಾನು ವಾಂತಿ ಮಾಡುತ್ತಿದ್ದೇನೆ. ಡಾಕ್ಟರ್ ಬಳಿ ಹೋದಾಗ ತಿಳಿಯಿತು ನಾನು ಗರ್ಭಿಣಿ ಆಗಿದ್ದೇನೆ ಅಂತ. ತಲೆ ತಿರುಗಿತು. ನಾನು ಅಳಲು ಶುರು ಮಾಡಿದೆ. ಈ ಮಗುವನ್ನು ಹೊತ್ತುಕೊಂಡು ಕಾರ್ತಿಕ್ ಬಳಿ ಹೇಗೆ ಹೋಗಲಿ ಅಥವಾ ಸಮಾಜಕ್ಕೆ ಹೇಗೆ ಉತ್ತರ ಕೊಡಲಿ? ಈ ಮಗು ಯಾರದು ನನಗೆ ತಿಳಿಯುತ್ತಿಲ್ಲ. ನನ್ನ ಮನೆಗೆ ಹೋದ ತಕ್ಷಣ ನನ್ನ ಮಾವ ನನ್ನ ಕೈಯನ್ನು ಹಿಡಿದುಕೊಂಡು ತಲೆಯನ್ನು ಮುಟ್ಟಿಕೊಂಡು ತುಂಬ ಜ್ವರದಲ್ಲಿ ಇದ್ದೀಯ, ರೆಸ್ಟ್ ಮಾಡು, ನಾನು ಎಲ್ಲ ನೋಡಿಕೊಳ್ಳುತ್ತೇನೆ ಅಂತ ನನ್ನ ಕೈಗೆ ಮುತ್ತು ಕೊಟ್ಟರು. ಆಗ ಬೆಚ್ಚಿದೆ. ಇತ್ತೀಚೆಗೆ ಮಾವ ನನ್ನ ಹತ್ತಿರ ಬರುತ್ತಾರೆ. ತುಂಬ ಇಂಟಿಮೇಟ್ ಆಗಲು ಪ್ರಯತ್ನಿಸುತ್ತಾರೆ. ಎಲ್ಲಾದರೂ ಹೆಚ್ಚು ಕಡಿಮೆ ಆಗಿದೆಯಾ ಅಂತ ಯೋಚಿಸಿದಾಗ 3 ತಿಂಗಳ ಹಿಂದೆ ನನ್ನ ಆರೋಗ್ಯ ಸರಿ ಇರಲಿಲ್ಲ. ಆಗ ಮಾವ ನನ್ನನ್ನು ನಿರಂತರವಾಗಿ ನೋಡಿಕೊಳ್ಳುತ್ತಿದ್ದರು. ಹಾಗೇನಾದರೂ ನನಗೆ ತೊಂದರೆ ಮಾಡಿರಬಹುದಾ, ನನ್ನ ದೇಹವನ್ನು ಬಳಸಿಕೊಂಡಿರಬಹುದು ಅಂತ ಅನಿಸಿತು. ಮಗ ಹೇಗಿದ್ದರೂ ಗಂಡಸಲ್ಲ. ಆ ಅಧಿಕಾರವನ್ನು ಇವರು ಸಾಧಿಸಿರಬಹುದು ಏನೋ ಅಂತ ನನಗೆ ಪದೇ ಪದೇ ಅನಿಸುತ್ತಿತ್ತು. ನನ್ನ ಜೊತೆ ದೈಹಿಕವಾಗಿ ನನಗೆ ತಿಳಿಯದೆ ನನ್ನನ್ನು ಪ್ರೆಗ್ನೆಂಟ್ ಮಾಡಿದ್ದಾನೆ. ವಿಷಯ ಕೇಳಲು ತುಂಬ ಅಸಹ್ಯವಾಗುತ್ತದೆ. ಅಮ್ಮ ಆರೋಗ್ಯವಾಗಿ ಅಪ್ಪನ ಜೊತೆ ಮನೆಗೆ ಹೋಗಿದ್ದಾಳೆ. ಈ ವಿಷಯವನ್ನು ಯಾರಿಗೆ ಹೇಳಬೇಕು ಅಂತ ತಿಳಿಯುತ್ತಿಲ್ಲ. ಭಯದಿಂದ ನಾನು ನನ್ನ ಗೆಳತಿ ಕಾವೇರಿಯ ಮನೆಗೆ ಹೋದೆ. ಈಗಾಗಲೇ ಅಲ್ಲಿ ಕಾರ್ತಿಕ್ ಬಂದು ಕುಳಿತಿದ್ದ. ಇವನು ಹೇಗೆ ಬಂದ, ನಾನು ಬಂದಿದ್ದು ಇಲ್ಲಿಗೆ ಇವನಿಗೆ ಹೇಗೆ ತಿಳಿಯಿತು ಅಂತ ಭಯವಾಯಿತು. ಅವನ ಮುಖವನ್ನು ಕೂಡ ನೋಡಲು ನನಗೆ ಭಯವಾಗುತ್ತದೆ. ಅವನು ಎಷ್ಟು ಸ್ಟ್ರಾಂಗ್, ಎಷ್ಟು ಒಳ್ಳೆಯವನು. ನಾನು ಹುಡುಗನೇ ಅಲ್ಲದ ಮನುಷ್ಯನನ್ನು ಮದುವೆಯಾಗಿ 6 ತಿಂಗಳು ಯಾವ ತಂದೆ ತಾಯಿಗೂ ಬೇಡ ಅಂತ ಕಷ್ಟವನ್ನು ಪಡೆದಿದ್ದೇನೆ. ದುಃಖವಾಯಿತು. ಆದರೆ ಈ ದುಃಖ ಶಾಶ್ವತವಾಗಿ ಇರುತ್ತದೆ. ನಾನು ಅಲ್ಲಿಂದ ಹೊರಗೆ ಹೋಗಲು ಪ್ರಯತ್ನಿಸಿದೆ ಕಾರ್ತಿಕ್ನನ್ನು ನೋಡಿ. ಆದರೆ ಕಾವೇರಿ ನನ್ನನ್ನು ಬಿಡಲಿಲ್ಲ. ನಿನ್ನ ಜೊತೆ ಅವನು ಮಾತನಾಡಬೇಕಂತೆ, ಅವನು ಇಲ್ಲೇ ಇದ್ದಾನೆ ಅಂತ ನಾನು ಹೇಳಿದ್ದರೆ ನೀನು ಬರಲು ಮೊದಲೇ ಒಪ್ಪುತ್ತಿರಲಿಲ್ಲ. ಅದಕ್ಕೆ ಸುಳ್ಳು ಹೇಳಿದೆ ಅಂತ ಕಾವೇರಿ ಹೇಳಿದಾಗ ಕೋಪದಿಂದ ನಾನು ಅವಳನ್ನೇ ನೋಡಿದೆ. ಅವಳು ಹೇಳಿದಳು, ವಿಷಯ ತುಂಬ ಡೆಲಿಕೇಟ್ ಆಗಿದೆ. ನಿನಗೆ ತಿಳಿದಿಲ್ಲ. ನಿನ್ನನ್ನು ಹಣದ ಆಸೆಗಾಗಿ ಬೇರೆಯವರ ಜೊತೆ ಮಲಗಲು ಕೂಡ ನಿನ್ನ ಗಂಡ ಕಳಿಸುತ್ತಾನೆ ಅಂತ ಹೇಳಿದಳು. ಆಗ ನಾನು ಕಾವೇರಿ ಕೆನ್ನೆಗೆ ಹೊಡೆದೆ. ಆಗ ಅವಳು ಒಂದು ವಿಡಿಯೋ ತೋರಿಸಿದಳು. ಅದರಲ್ಲಿ ಯಾವುದೋ ಮನೆಗೆ ಪೂಜೆ ಅಂತ ನನ್ನ ಗಂಡ ಕರೆದುಕೊಂಡು ಹೋಗಿದ್ದಾನೆ. ಅವರು ಅಲ್ಲಿ ಕೊಟ್ಟ ಪಾನೀಯವನ್ನು ಕುಡಿದ ಸ್ವಲ್ಪ ಸಮಯಕ್ಕೆ ನಾನು ಪ್ರಜ್ಞೆ ತಪ್ಪಿದೆ. ನಂತರ ನನ್ನ ಗಂಡ ಇನ್ನೊಂದು ಗಂಡಸಿನ ಸಹಾಯದಿಂದ ನನ್ನನ್ನು ರೂಮಿನಲ್ಲಿ ಮಲಗಿಸುತ್ತಿದ್ದಾನೆ. ನನ್ನ ಸೀರೆ ತೆಗೆಯುತ್ತಿದ್ದಾರೆ. ಆ ಸಮಯದಲ್ಲಿ ದೇವರಂತೆ ಕಾರ್ತಿಕ್ ಹೋಗಿ ನಿನ್ನನ್ನು ಆ ರಾಕ್ಷಸರಿಂದ ಕಾಪಾಡಿದ. ನೀನು ಗಂಡಸಲ್ಲ ಅಂತ ನಾನು ಬೈದಿದ್ದಕ್ಕೆ ಅವನು ನಿಜವಾಗಲೂ ನಾನು ಗಂಡಸಲ್ಲ, ಅದಕ್ಕೆ ನನ್ನ ಹೆಂಡತಿಯಿಂದ ಸಂಪಾದನೆ ಮಾಡಿಸಿಕೊಳ್ಳುತ್ತಿದ್ದೇನೆ ಅಂತ ತುಂಬ ಸರಾಗವಾಗಿ ಹೇಳಿದ.
ಕಾರ್ತಿಕ್ ಇಂಡಿಯಾಕ್ಕೆ ಬಂದ ಮೇಲೆ ನೀನು ಎಲ್ಲಿ ಹೋಗುತ್ತೀಯ? ನಿನ್ನ ಗಂಡ ಎಲ್ಲಿ ಹೋಗುತ್ತಾನೆ? ನಿನ್ನ ಮನೆಯವರು ಎಲ್ಲಿ ಬರುತ್ತಾರೆ ಹೋಗುತ್ತಾರೆ? ಇದೆಲ್ಲವನ್ನು ತಿಳಿಯಲು ಸೆಕ್ಯೂರಿಟಿಗಳನ್ನು ಇಟ್ಟಿದ್ದಾನೆ. ನಿನಗೆ ಸಮಸ್ಯೆ ಇದೆ ಅಂತ ತಿಳಿದಾಗ ಅವನೇ ಹೋಗಿ ನಿನ್ನನ್ನು ಕಾಪಾಡಿದ. ಆದರೆ ನಿನಗೆ ಅಂದು ಪ್ರಜ್ಞೆ ಇರಲಿಲ್ಲ, ನಶೆಯಲ್ಲಿ ಇದ್ದೆ. ನಂತರ ನಾನು ನಿನ್ನನ್ನು ಸಮಾಧಾನ ಮಾಡಲು ಪ್ರಯತ್ನಿಸಿದೆ. ನೀನು ನಿನಗೇ ತಿಳಿಯದೆ ವಿಚಿತ್ರವಾಗಿ ಆಡುತ್ತಿದ್ದೆ. ಆಗ ನಮ್ಮಿಬ್ಬರ ಮಧ್ಯೆ ಮಿಲನ ಏರ್ಪಟ್ಟಿತು. ನಾವಿಬ್ಬರು ಸಂಪೂರ್ಣವಾಗಿ ಒಂದಾಗಿದ್ದೇವೆ. ಕೇವಲ ತಾಳಿ ಕಟ್ಟಿದರೆ ಗಂಡ ಅಲ್ಲ, ದೈಹಿಕವಾಗಿ ಒಂದಾದರೂ ಕೂಡ ಗಂಡ. ನಂತರ ನಿನ್ನ ಗಂಡನಿಗೆ ಕೈತುಂಬ ಹಣ ಕೊಟ್ಟೆ. ಯಾವುದೇ ಕಾರಣಕ್ಕೂ ನಿನ್ನನ್ನು ಬೇರೆಯವರ ಜೊತೆ ಕಳಿಸಬಾರದು, ನಿನಗೆ ತೊಂದರೆ ಮಾಡಬಾರದು ಅಂತ ಬ್ಲ್ಯಾಂಕ್ ಚೆಕ್ಕನ್ನು ಕೂಡ ಕೊಟ್ಟಿದ್ದೇನೆ ಅಂತ ಕಾರ್ತಿಕ್ ಹೇಳಿದಾಗ ನಾನು ಓಡಿ ಹೋಗಿ ಅವನನ್ನು ಗಟ್ಟಿಯಾಗಿ ತಬ್ಬಿಕೊಂಡೆ. ಅಪ್ಪ ಅಮ್ಮನ ಬಲವಂತಕ್ಕೆ ಮದುವೆ ಆದೆ. ನನಗೆ ಇಷ್ಟ ಇರಲಿಲ್ಲ. ಅವನು ಕೂಡ ನನ್ನನ್ನು ಮುಟ್ಟಿಲ್ಲ. ಆದರೆ ಸಮಸ್ಯೆ ಒಂದು ಶುರುವಾಗಿದೆ. ಅದನ್ನು ನೀನು ಹೇಗೆ ತೆಗೆದುಕೊಳ್ಳುತ್ತೀಯ ತಿಳಿದಿಲ್ಲ. ನಾನು ಯಾರ ಜೊತೆಗೂ ಕೂಡ ದೈಹಿಕವಾಗಿ ಸೇರಿಲ್ಲ. ಆದರೆ ನೀನು ಅಂದು ರಾತ್ರಿ ನಾನು ನಿನ್ನ ಜೊತೆ ಸೇರಿದೆ ಅಂತ ಹೇಳುತ್ತೀರಾ? ಹಾಗಾದರೆ ನನ್ನ ಹೊಟ್ಟೆಯಲ್ಲಿ ಬೆಳೆಯುತ್ತಿರುವುದು ನಿಮ್ಮ ಮಗು ಅಲ್ಲವೇ ಅಂದಾಗ ಕಾರ್ತಿಕ್ ಖುಷಿಯಿಂದ ನನ್ನನ್ನು ಗಟ್ಟಿಯಾಗಿ ತಬ್ಬಿಕೊಂಡು ನನ್ನ ಹಣೆಗೆ ಮತ್ತು ತುಟಿಗಳಿಗೆ ಮುತ್ತು ಕೊಟ್ಟರು. ಇಷ್ಟು ಬೇಗ ಇಷ್ಟೊಂದು ಒಳ್ಳೆಯ ವಿಷಯವನ್ನು ನೀನು ಹೇಳುತ್ತೀಯಾ ನನಗೆ ಅಂತ ಅಂದುಕೊಂಡಿರಲಿಲ್ಲ. ನಾವಿಬ್ಬರು ಈಗಲೇ ಮದುವೆ ಆಗೋಣ ಅಂತ ಹಠ ಮಾಡಿದ ನಿನ್ನ ಅಪ್ಪ ಅಮ್ಮನನ್ನು ನಾನು ಒಪ್ಪಿಸುತ್ತೇನೆ. ಅವರು ಯಾವುದೇ ಷರತ್ತು ಹಾಕಿದರೂ ಕೂಡ ನಾನು ಅದಕ್ಕೆ ಒಪ್ಪಿಕೊಳ್ಳುತ್ತೇನೆ. ಆದರೆ ನಿನ್ನನ್ನು ಮಾತ್ರ ಬಿಡುವುದಿಲ್ಲ. ನೀನು ನನ್ನವಳು. ಆಗ ಕಾರ್ತಿಕ್, ಅದು ನನ್ನ ಮಗುವೆ, ನನಗೆ ಗೊತ್ತು. ಅಂದು ರಾತ್ರಿ ನೀನು ತುಂಬ ಚೆನ್ನಾಗಿ ಕಾಣಿಸುತ್ತಿದ್ದೆ, ಅದಕ್ಕೆ ಇಬ್ಬರು 2 ಬಾರಿ ಸೇರಿದೆವು ಅಂತ ಹೇಳಿದ. ತಕ್ಷಣ ಅವಳು ನಾಚಿಕೆಯಿಂದ ತಲೆಯನ್ನು ಬಗ್ಗಿಸಿದಳು. ಕಾರ್ತಿಕ್ ಅವಳನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಅವಳ ತುಟಿಗೆ ಮುತ್ತು ಕೊಟ್ಟ. ಅಷ್ಟರಲ್ಲಿ ಅವಳ ಅಮ್ಮ ಫೋನ್ ಮಾಡಿ ಹೇಳುತ್ತಾಳೆ, ನಿನ್ನ ಮಾವ ಮತ್ತು ಗಂಡನನ್ನು ಪೊಲೀಸ್ನವರು ಹಿಡಿದುಕೊಂಡಿದ್ದಾರೆ. ಅವರು ಯಾವುದೋ ಹುಡುಗಿಯ ವಿಷಯದಲ್ಲಿ ಕೆಟ್ಟದಾಗಿ ನಡೆದುಕೊಳ್ಳಲು ಪ್ರಯತ್ನಿಸಿದರಂತೆ. ನೀನು ಅವರ ಮನೆಗೆ ಹೋಗಬೇಡ, ನಮ್ಮ ಮನೆಗೆ ಬಾ ಅಂತ ಹೇಳಿದಾಗ, ಅಮ್ಮ ನಾನು ಅಲ್ಲಿ ಇಲ್ಲ, ಕಾವೇರಿಯ ಮನೆಯಲ್ಲಿ ಇದ್ದೇನೆ, ಸೇಫಾಗಿ ಆದಷ್ಟು ಬೇಗ ಮನೆಗೆ ಬರುತ್ತೇನೆ ಅಂತ ಹೇಳಿದೆ. ಈಗ ಮನೆಯವರು ಕೂಡ ನನ್ನ ಗಂಡನ ಮನೆಯವರನ್ನು ಒಪ್ಪಿಕೊಳ್ಳುವುದಿಲ್ಲ. ದಾರಿ ತುಂಬ ಸುಗಮವಾಗಿದೆ. ಆದರೆ 6 ತಿಂಗಳು ತುಂಬ ಕಷ್ಟಪಟ್ಟೆ ನೀನಿಲ್ಲದೆ ಅಂತ ಅವನನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಅವನ ತುಟಿಗೆ ಮತ್ತು ಹಣೆಗೆ ನಿರಂತರವಾಗಿ ಮುತ್ತನ್ನು ಕೊಡಲು ಆರಂಭಿಸಿದೆ. ನಮ್ಮಿಬ್ಬರ ಸುಖವಾದ ಜೀವನ ಇಂದಿನಿಂದ ಆರಂಭವಾಗುತ್ತಿದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್ ಮೀ ಆಲ್ವೇಸ್.